ಬನ್ನಿ ಆರ್ ವಿ ತಿಮ್ಮಾಪುರ್ ಮಾಡ್ತಾ ಇರೋ ನೋಡೋಣ. ನನಗೇನು ಆಗುವ ರೀತಿಯಲ್ಲಿ ನಿತ್ತು ಸಹಾಯ ಮಾಡ್ತಕ್ಕಂಥ ಶಕ್ತಿವಂತ, ಇವತ್ತು ಅವ್ರು ನಡೆದು ಬಂದ ದಾರಿ ಬಹಳ ಜನಕ್ಕೆ ಒಂದು ಮಾರ್ಗದರ್ಶನ ಹಾಗೆ ಅಂತಕ್ಕಂಥದ್ದು. ಏನಾದರೂ ಅಸಹಾಯಕರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಭಾವನೆ ಬಂದಾಗ ಎಲ್ಲ ಶಕ್ತಿಗಳನ್ನು ಮೆಟ್ಟಿ ನಿಂತು ನಾನು ಮಾಡ್ತೇನೆ ಅಂತಕ್ಕಂಥ ಭಾವನೆ ಉಳ್ಳವರು. ಇವತ್ತು ಒಳ ಮೀಸಲಾತಿ ಅಂತಹ ಜಟಿಲವಾದ ಸಮಸ್ಯೆಗಳಿಗೆ ಇವತ್ತೇನಾದರೂ ರಾಜ್ಯಕ್ಕೆ ನಮ್ಮ ಹಿಂದುಳಿದ ಜನಾಂಗ ಕೊಡ್ತಕ್ಕಂಥ ಶಕ್ತಿ ಏನಾರು ಇದ್ದರೆ ಅದು ಸಿದ್ದರಾಮಯ್ಯನವ್ರದ್ದು. ಕಾಂಗ್ರೆಸ್ ಪಕ್ಷ ಅವ್ರನ್ನ ಇವತ್ತು ನಾಯಕರನ್ನಾಗಿ ಅವ್ರ ನಾಯಕತ್ವವನ್ನು ಗುರುತಿಸಿ ಇವತ್ತು ಮುಖ್ಯಮಂತ್ರಿಗಳಾಗಿ ದೇವರಾಜ ಅರಸರ ಅವಧಿಯನ್ನು ಮೀರ್ತಕ್ಕಂಥ ರೀತಿಯಲ್ಲಿ ಅವ್ರಿಗೆ ಅವಕಾಶ ಕೊಟ್ಟರು. ಅವರು ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯಜಿ ಅವರು ಮಾಡಿದರು. ಇವತ್ತು ಮೀಟಿಂಗ್ನಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂದಾಗ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಭಾವುಕರಾದರು. ಕೆಲವೊಂದಿಷ್ಟು ಸಚಿವರು ಕಣ್ಣೀರು ಹಾಕಿದ್ರು. ಮೆಜಾರಿಟಿ ಸಚಿವರು ನನ್ನಾದಿಯಾಗಿ ಆ ಕಣ್ಣೀರು ತಡಿಲಿಕ್ಕೆ ಆಗಲಾದ ರೀತಿಯಲ್ಲಿ ಆಗಿ ಹೋಯ್ತು. ಅವತ್ತು ಇಡೀ ಸಭೆ ಮೌನ ಆಗಿಬಿಡ್ತು. ಸಿದ್ದರಾಮಯ್ಯ ಅವರು ಕೂಡ ಭಾವುಕರಾದರು. ಅವರು ಭಾವುಕರಾದರು. ಈ ಎಲ್ಲ ಸಚಿವರು ಕಣ್ಣೀರು ತಕ್ಕಂಡು ನೋಡಿದಾಗ ಅವ್ರಿಗೇನೋ ಆ ಭಾವುಕತೆಯ ಕಣ್ಣೀರು ಬಂದು ಬಿಡ್ತು. ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರು ನಿಮ್ಮಂಥವ್ರ ಮಟ್ಟಿಗೆ ಒಂದು ದೊಡ್ಡ ಆಲದ ಮರ ಇದ್ದಾಗೆ ಸಾಕಷ್ಟು ಪಕ್ಷಿಗಳು ನೆರಳನ್ನು ತೆಗೆದುಕೊಳ್ತಿದ್ರು. ನೀವು ಕೂಡ ಅವರ ನೆರಳಲ್ಲಿ ನೀವು ಇದ್ದಂಥದ್ದು. ಇಂತಹ ಸಂದರ್ಭದಲ್ಲಿ ಅವರು ಈಗ ರಾಜಕಾರಣವನ್ನು ಬಿಡ್ತಾ ಇದ್ದಾರೆ ಅನ್ನುವಂತಹದ್ದು, CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂಥದ್ದು ವೈಯಕ್ತಿಕವಾಗಿ ನಿಮಗೆ ಎಷ್ಟು ಇದಾಗುತ್ತೆ ಅಂತ? ನನಗೆ ನೋಡಿ 3 ಸಲ ಸೋತು ಸುಣ್ಣಾಗಿದ್ದೆ. ಇನ್ನು ಆಯ್ತಪ್ಪ ರಾಜಕೀಯ ಕಾರಣ ಬದುಕೇ ಮುಗಿತೇನೋ ಅನ್ನೋ ಹೊತ್ತಿನಾಗ ನನಗೆ MLC ಮಾಡಿ ಮಂತ್ರಿ ಮಾಡಿ ಇವತ್ತೇನಾದರೂ ನಾನಿಲ್ಲಿ ಕೂತ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯನವರು ಅಂಥ ನಾಯಕರು ಇರಬೇಕಾಗಿತ್ತು ಇನ್ನೂ ಅಧಿಕಾರದಲ್ಲಿ ಅಂತಕ್ಕಂಥ ಭಾವನೆ ನಂದು. ಇಂಥ ಪ್ರಸಂಗ ಬಂದಾಗ ನೋಡಿ ತಿಮ್ಮಾಪುರವ್ರು ಯಾಕೆ ಕೊಡಬೇಕು ಅನ್ನೋದನ್ನು ದಿಟ್ಟತನದಿಂದ ಹೇಳಿಕೆ ಕೊಟ್ಟರು. ಯಾಕೆ ಕೊಡಬೇಕು ತಿಮ್ಮಾಪುರವ್ರಿಗಂದು ಇಂಥ ಕಾರಣಗಳಿಂದ ನಾನು ಕೊಡ್ತಾ ಇದ್ದೇನೆ ಅಂತಕ್ಕಂಥದ್ದು. ಹಾಗೆ ಒಳ ಮೀಸಲಾತಿ ಬಂದಾಗ ಯಾಕೆ ಕೊಡಬಾರ್ದು, ಅದು ಭಾಳ ಅವ್ರು ಹಿಂದುಳಿದಾರೆ ಅಂತಕ್ಕಂಥ ಮಾತು ಕೊಡ್ತಕ್ಕಂಥದ್ದು. ಅನ್ನ ಕೊಡ್ತಕ್ಕಂಥವ್ರು ಕೆಲವರಿಲ್ಲ, ಬಡವ್ರಿಗೆ ಇಷ್ಟೆಲ್ಲ ಕೊಟ್ಟರೆ ಕೆಲಸ ಕಾರ್ಯ ಸಿಗೋದಿಲ್ಲ ಅಂತಕ್ಕಂಥವ್ರು ಕೆಲವ್ರು ಸಿಕ್ಕರೆ ಇವರು ಬಡವ್ರಿಗೆ ಅನ್ನ ಕೊಡಬೇಕಾಗದ ನಾನು ಅಂತಕ್ಕಂಥ ಅವರು ತಾಯಿ ಹೃದಯ. ಇಂತಹ ವ್ಯಕ್ತಿ ರಾಜೀನಾಮೆ ಕೊಡ್ತೇನೆ ಅಂದಾಗ ಎಲ್ಲರೂ ಭಾವುಕರಾಗೋದಂತ ಸಹಜ ಇದೆ, ಭಾವುಕರಾಗಿದೆ. ಮತ್ತೆ ಮುಂದಿಂದ ಏನು ಅಂತ ಏನಾದರೂ ಹೇಳ್ಕೊಂಡ್ರು ಸಿದ್ದರಾಮಯ್ಯ ಅವರು? ಅಂದರೆ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಸಭೆ ಆಫರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥದ್ದು. ಆ ಥರದ್ದು ಏನಾದ್ರು ಹೇಳಿದ್ರ? ಅಂದರೆ ರಾಜಕಾರಣ ಸಾಕು ಅನಿಸಿದೆಯಾ ಅಥವಾ ರಾಜ್ಯಸಭೆಗೆ ಹೋಗಬೇಕು ಅನ್ನುವಂಥದ್ದು ಏನಾದ್ರು ಚರ್ಚೆ ಮಾಡೋದು? ಯಾವುದೂ ವಿಚಾರಗಳನ್ನ ಅವ್ರು ಹೇಳಲಿಲ್ಲ. ರಾಜ್ಯದ ಸ್ಥಿತಿಗತಿ ಹೇಗಿದೆ, ತಾವು ಮುಂದೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನ ಹೇಳಿದರು. ರಾಜಕಾರಣ ಇವತ್ತು ಎಷ್ಟು ಮಟ್ಟಿಗೆ ಪಶ್ಚಿಮ ಬಂಗಾಳ ನೋಡಿ, ಮಹಾರಾಷ್ಟ್ರ ನೋಡಿ, ಈ ಅಧಿಕಾರ ಲಾಲಸಿಗಾಗಿ ಪ್ರಜಾಪ್ರಭುತ್ವ ಯಾವ ರೀತಿ ಒಂದು ತಾಪತ್ರಯಕ್ಕೆ ಹೋಗ್ತಿದೆ ಅಂತಕ್ಕಂಥದ್ದನ್ನೆಲ್ಲವನ್ನು ವಿವರವಾಗಿ ಇವತ್ತು ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿದರು. ಮತ್ತು DK ಶಿವಕುಮಾರ್ ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ರು ಅಂತ. ಏನು ಮಾತಾಡಿದ್ರು ಸರ್? ಮುಂದೆ CM ಆಗ್ತಾರೆ ಅನ್ನುವಂಥದ್ದು, ನಾಯಕತ್ವ ವಹಿಸ್ಕೊಳ್ತಾರೆ ಅಂತ ಏನಾದರೂ ಹೇಳಿದ್ರ? AICC ಅವರು ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗ್ತಾರೆ ಅಂತ ಹೇಳಿದ್ದಾರೆ. ನಾನು ರಾಜೀನಾಮೆ ಕೊಡಲಿಕ್ಕೆ ನಾನು ರಾಹುಲ್ಜಿ ಅವರು ಹೇಳಿದಾಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂತ ಅವ್ರು ಹೇಳಿದ ನಂತರ DK ಶಿವಕುಮಾರ್ ಸಾಹೇಬರು ಇಲ್ಲ, ನಿಮ್ಮ ಮಾರ್ಗದರ್ಶನದಲ್ಲಿ ನೀವು ಏನು ಹೇಳ್ತೀರಿ ಆ ರೀತಿ ನಾನು ನಡ್ಕೊಂಡು ಹೋಗ್ತೇನೆ, ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. DK ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಅವರು ಮಾರ್ಗದರ್ಶನದಂತೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು, ಅವರು ಹೇಳಿದರು. ಮತ್ತು ಇನ್ನು ಬಹುಮುಖ್ಯವಾಗಿ ಈಗ ಪಕ್ಷದಲ್ಲೂ ಕೂಡ ಬದಲಾವಣೆ ಆಗಬೇಕಾಗಿದೆ. KPCC ಅಧ್ಯಕ್ಷರು ಬದಲಾವಣೆ ಆಗುತ್ತೆ ಸಹಜವಾಗಿ. ಮತ್ತು ಪಕ್ಷ ಸಂಘಟನೆಯಲ್ಲಿ ಕೂಡ ಬದಲಾವಣೆ ಆಗಬೇಕು. ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಪಕ್ಷ ಸಂಘಟನೆ ಏನು ಹೇಗೆ ಅನ್ನುವಂಥದ್ದು? ಪಕ್ಷದಲ್ಲ ಆಡಳಿತಾತ್ಮಕ ವಿಚಾರಗಳನ್ನು, ಪಕ್ಷದ ವಿಚಾರಗಳನ್ನ ಹೇಳಿದರು.
ಬದಲಾವಣೆಗಳ ಬಗ್ಗೆ ಅದು ಮತ್ತೊಂದೇನು ಅವ್ರು ಚರ್ಚೆ ಮಾಡಲಿಲ್ಲ. ಮತ್ತೆ ಈ ಹಿಂದೆ ಒಂದು ಚರ್ಚೆ ನಡೀತಿತ್ತು, ಶಾಸಕಾಂಗ ಪಕ್ಷದ ಸಭೆ ಕರೀರಿ ಅಂತ ಶಾಸಕರು ಒತ್ತಾಯ ಮಾಡ್ತಿದ್ದು ಅಂತಂದ. ನಿಮ್ಮ ಶಾಸಕರ ಮಧ್ಯೆ ಆ ಥರದ್ದು ಏನಾದ್ರು ಚರ್ಚೆ ಇತ್ತಾ? ಶಾಸಕಾಂಗ ಪಕ್ಷದ ಸಭೆ ಕರೆದು ನಂತರ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ನಿರ್ಧಾರ ಮಾಡಲಿ ಅನ್ನುವಂಥ? ಇಲ್ಲ, ಅಂಥದ್ದು ಯಾವುದೂ ಇವತ್ತೇನು ಚರ್ಚೆ ಆಗಿಲ್ಲ. ಇವತ್ತವರು ನಾನು ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ, ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನೀವು ನನಗೆ ಸಹಕಾರ ಮಾಡಿದಿರಿ. ಯಾವುದೇ ಒಂದು ಆರೋಪಗಳು ಬಂದು ಯಾರೋ ಒಂದು ಒಳ್ಳೆಯ ಆಡಳಿತ ಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಸಹಕಾರ ನೀಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಕರೆದಿದ್ದೀನಿ ಅಂತ ಹೇಳಿದರು. ಓಕೆ ಸರ್, ಥ್ಯಾಂಕ್ ಯು. ಇದು ಆರ್ ವಿ ತಿಮ್ಮಾಪುರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರಣಯ್ಯ ಜೊತೆ ಹರೀಶ್, TV9 ಬೆಂಗಳೂರು. ಸೊ ಇದು ಸಂಗತಿ ನೋಡಿ. ಇವಾಗ ಗೊತ್ತಾಗಿರುವಂಥ ಸಂಗತಿ ಏನು ಅಂತಂದರೆ ಪ್ರತಿಮಾ, ಬರೀ ಒಬ್ಬರು ಇಬ್ಬರು ಅಲ್ಲ, ಬಹುತೇಕ ಅಲ್ಲಿದ್ದಂಥ ಮಂತ್ರಿಗಳು ಅವರು ಕಣ್ಣೀರು ಹಾಕಿದರು. ಎಲ್ಲರೂ ಕೂಡ ಭಾವುಕರಾದರು. ನನ್ನೂ ಕೂಡ ಸೇರಿಕೊಂಡ ಹಾಗೆ ಎಲ್ಲ ಮಂತ್ರಿಗಳು ಕೂಡ ಭಾವುಕರಾದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ತಿಮ್ಮಾಪುರ್. ಸೊ ಇದು ಸಂಗತಿ. ಯಾಕಂದರೆ ಇಷ್ಟು ದಿವಸ ಸುದೀರ್ಘವಾಗಿ ರಾಜಕಾರಣ ಮಾಡಿದಂಥ ಒಬ್ಬ ವ್ಯಕ್ತಿ, ಒಂದು ಶಕ್ತಿ, ಈ ಥರ ನಾನು ಅಧಿಕಾರ ತ್ಯಾಗ ಮಾಡಿ ಹೋಗ್ತಾ ಇದ್ದೀನಿ ಅಂದಾಗ ಯಾರೂ ಕೂಡ ಖುಷಿ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅದೇ ಆಗಿದ್ದು. ನಾವು ತೋರಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರು ನಡೆದು ಬಂದಂಥ ಹಾದಿನ. ಸ್ಕ್ರೀನ್ನ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಹೆಜ್ಜೆ ಗುರುತುಗಳು ಏನು ಅಂತ.